ಹಾಯ್ ಫ್ಯಾಮ್, ವೆಲ್ಕಮ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಹೊಸ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗೈಸ್. ಸೊ ಆಫ್ಟರ್ ಸೋ ಮೆನಿ ಡೇಸ್ ಇದೊಂದು ಹೊಸ ವ್ಲಾಗ್ ಅಂತಲೇ ಹೇಳ್ಬೋದು. ಎಸ್, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ತುಂಬ ಜನ ಮಿಸ್ ಮಾಡ್ಕೊಂಡಿದ್ರಿ ಅಂತ. ಆ್ಯಂಡ್ ತುಂಬ ಜನ ಹೇಳಿದ್ರಿ ಕೂಡ, ಯಾಕೆ ವ್ಲಾಗ್ಸ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ, ಮತ್ತು ವೀಡಿಯೋಸ್ ಶುರು ಮಾಡಿ ಹಾಗೆ ಹೀಗೆ ಅಂತ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ, ಮಾಡೋಣ ಅಂತ ಡೇಸ್ ಕಳೆದೇ ಹೋಯಿತು. ಸೊ ಯಾವಾಗಲೂ ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಎಸ್ ಗೈಸ್, ಇವತ್ತು ತುಂಬ ಒಳ್ಳೆಯ ದಿನ, ಆಷಾಢ ಶುಕ್ರವಾರ, ಕೊನೆಯ ಆಷಾಢ ಶುಕ್ರವಾರ ಇದು. ಸೊ 3 ವೀಕ್ಸಿಂದ ನಾನು ಚೆನ್ನಾಗಿ ರೆಡಿ ಆಗಿಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಿದ್ವಿ. ಸೊ ಈ ವೀಕು ಸ್ವಲ್ಪ ಬೇಗ ರೆಡಿ ಆಗಿದೆ, ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ವೀಕು ನಾವು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಲಾಸ್ಟ್ ವೀಕ್ ಆಗಿರೋದ್ರಿಂದ ಅವ್ರಿಗೆ ಮಡಿಲಕ್ಕಿ ತುಂಬಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಐಟಮ್ಸು ನೆನ್ನೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದೆ. ಬಟ್ ವೀಡಿಯೋಸ್ ಮಾಡೋ ಅಷ್ಟು ನನಗೆ ಅಂದರೆ ಅದೇ ವ್ಲಾಗ್ ಸ್ಟಾಪ್ ಮಾಡಿ ತುಂಬ ದಿನ ಆಗಿತ್ತಲ್ಲ, ಸೊ ಅಷ್ಟೊಂದು ಐಡಿಯಾ ಬರಲಿಲ್ಲ, ಸೊ ಮಾಡ್ಕೊಳ್ಳಿಲ್ಲ. ಸೊ ಇವತ್ತು ವ್ಲಾಗ್ ಮಾಡೋಣ, ನೋಡೋಣ, ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಮ್ಮ ಆಷಾಢ ಶುಕ್ರವಾರ ಹೇಗಿರುತ್ತೆ ಅಂತ ಅಂದ್ಕೊಂಡು. ಸೊ ಇದೊಂದು ಮೆಮೊರಿ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಗೈಸ್ ವಿಡಿಯೋ. ಸೊ ಒಂದು ನಿಮಿಷ, ನಮ್ಮ ಮನೆಯವ್ರಿಗೆ ನೀರು ಬೇಕಂತೆ ಕುಡಿಯೋಕ್ಕೆ ಕೊಟ್ಬಿಟ್ಟು ತರಿ. ಸೂಪರ್ ಆಗಿದೆ. ಇಲ್ಲಿ ಇಡ್ಲಿ ರೆಡಿ ಇದೆ. ಸೊ ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ದೇವ್ರ ಮನೇನ ಎಷ್ಟು ನೀಟಾಗಿ ಅಲಂಕಾರ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಪೂಜೆ ಮಾಡಿಲ್ಲ ಗೈಸ್, ಪೂಜೆ ಬಾಕಿ ಇದೆ, ಪೂಜೆ ಮಾಡಬೇಕು. ಸೊ ಸ್ವಲ್ಪ ಸ್ಯಾರಿ ಎಲ್ಲ ನೀಟಾಗಿ ಡ್ರೇಪ್ ಮಾಡಿಸ್ಕೋಬೇಕಾಗಿತ್ತು, ಹಾಗಾಗಿ ಮಾಡೋಣ ಆಮೇಲೆ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ನಾನು ಆದಷ್ಟು ಬೇಗ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಹಾಗೇನೆ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ. ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ರ್ಯಾಂಡಮ್ ವ್ಲಾಗ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡ್ದಲೇ ನನ್ನ ವ್ಲಾಗ್ಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ನು ಬಳೆ ಎಲ್ಲ ಹಾಕ್ಕೋಬೇಕು ಗೈಸ್, ನೆನ್ನೆ ಬಳೆ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಎಸ್ ತೋರಿಸಿ. ಸೊ ಬಳೆ ತಂದುಬಿಟ್ಟು ಇಲ್ಲಿಟ್ಟಿದ್ದೀನಿ, ಹಾಕ್ಕೋಬೇಕು. ಇವಾಗ ಯಾವ್ದು ಹಾಕ್ಕೊಳ್ಳಿ, ನನಗೆ ಈ ಥರದ ಬಳೆ ಇಷ್ಟ ಆಗುತ್ತೆ. ಸೊ ಇದನ್ನೇ ಹಾಕ್ಕೊಳ್ಳೋಣ ಅಂತ ನೋಡೋಣ, ಇದೇ ಹಾಕ್ಕೋತೀನಿ. ಆದರೆ ಸೊ ಸೊ ಎಸ್ ಗೈಸ್, ಸೊ ಈ ಬಳೆನ ಇವಾಗ ಹಾಕ್ಕೊಂಡು ಅದಷ್ಟು ಬೇಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ. ಸೊ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಅವರ ದರ್ಶನ ಆಯಿತು ಅಂತ ಅನ್ಕೋತೀನಿ. ಹೌದು, ನಮಗೂ ತುಂಬಾ ಚೆನ್ನಾಗಿ ತಾಯಿ ದರ್ಶನ ಆಯಿತು. ನಿಮಗೂ ಒಂದು ಸ್ವಲ್ಪ ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಈ ದೇವಸ್ಥಾನ ಬಂದುಬಿಟ್ಟು ನಂಜನಗೂಡಲ್ಲಿ ಇರುವಂತಹದ್ದು. ಕಪಿಲಾ ನದಿ ತೀರದಲ್ಲಿ ತಾಯಿ ಚಾಮುಂಡೇಶ್ವರಿ ಅವ್ರು ನೆಲೆಸಿದ್ದಾರೆ. ಅಲ್ಲಿಂದ ಹಾಗೆ ಹೊರಗೆ ಬಂದರೆ ಕಾಶಿ ವಿಶ್ವನಾಥ ಸ್ವಾಮಿನೂ ನೋಡಬಹುದು. ಸೊ ನೀವಿಲ್ಲಿ ನೋಡ್ತಿದ್ದೀರಲ್ವ, ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ. ಹಾಗೆ ಒಳಗಡೆ ಬಂದರೆ ಹೀಗಿರುತ್ತೆ. ಸೊ 4 ವಾರಗಳಿಂದನೂ ನಾನು ಈ ದೇವಸ್ಥಾನಕ್ಕೆ ಬರ್ತಿದ್ದೀನಿ. ಹಾಗೆಯೇ ನಿಂಬೆಹಣ್ಣು ದೀಪ ಕೂಡ ಹಚ್ಚಿದೆ. ಏನೋ ಅರಕೆ ಅಂತ ಇರಲಿಲ್ಲ, ಆದರೆ ಈ ಮಾಸದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಿಂಬೆಹಣ್ಣಿನ ದೀಪನ ಹಚ್ಚಿದೆ. ಅದಾದಮೇಲೆ ತಾಯಿಗೆ ಮಡ್ಲಕ್ಕಿ ಸಹ ಕೊನೆ ವಾರದಲ್ಲಿ ನಾನು ಅರ್ಪಿಸಿದೆ. ಅಂದರೆ ಏನು ಈ ವಿಡಿಯೋನ ಶೂಟ್ ಮಾಡಿದೆ ಅಲ್ವಾ ಸ್ಟಾರ್ಟಿಂಗ್, ಆ ವಾರದಲ್ಲೇ ಹಚ್ಚಿದೆ ನಾನು. ಸೊ ಅದಾದಮೇಲೆ ಇದು ಬಂದು ಲಾಸ್ಟ್ ವೀಕ್ 3rd ವೀಕಲ್ಲಿ ಬಂದಿದ್ದಂತಹದ್ದು, ಅದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಆ್ಯಡ್ ಮಾಡಿದ್ದೀನಿ. ಅದರ ಜೊತೆಗೆ ನಾನು ಈ ಆಷಾಢ ಮಾಸದಲ್ಲಿ ನನ್ನ ಮನೆ ದೇವರು ತಾಯಿ ಚಿಕ್ಕದೇವಮ್ಮನವರ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಸೊ ಚಿಕ್ಕದೇವಮ್ಮ ಸರಗೂರು ತಾಲೂಕಲ್ಲಿರುವಂಥ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ನೆಲೆಸಿದ್ದಾರೆ. ಇವ್ರು ಬಂದುಬಿಟ್ಟು ತಾಯಿ ಚಾಮುಂಡೇಶ್ವರಿ ಅವರ ಸಹೋದರಿ ಕೂಡ ಹೌದು. ಸೊ ಇವರ ದರ್ಶನನೂ ಪಡ್ಕೊಂಡು ಆಶೀರ್ವಾದನ ಪಡ್ಕೊಂಡು ಬಂದಿದ್ದಾಯಿತು. ಇವರು ನಮ್ಮ ಕುಲದೇವತೆ ಆಗಿರೋದ್ರಿಂದ ವರ್ಷದಲ್ಲಿ ಒಂದು 4-5 ಸಲ ಹೋಗ್ತಾನೆ ಇರ್ತೀವಿ. ಸೊ ಈ ಬಾರಿ ಆಷಾಢ ಮಾಸದಲ್ಲಿ ಹೋಗಿದ್ದು ತುಂಬಾ ಸಂತೋಷ ಆಯಿತು. ಹಾಗೆಯೇ ಈ ಬಾರಿ ತುಂಬಾ ಹೆಂಡತಿಯವ್ರ ದೇವಸ್ಥಾನಗಳನ್ನು ಭೇಟಿ ಮಾಡಿದೆ ಆಷಾಢ ಮಾಸದಲ್ಲಿ, ಅದನ್ನು ತುಂಬಾ ಖುಷಿ ಇದೆ ಗೈಸ್. ಹಾಗೆ ನೀವು ಯಾರೆಲ್ಲ ಯಾವ ದೇವಸ್ಥಾನಗಳಿಗೆ ಈ ಆಷಾಢ ಮಾಸದಲ್ಲಿ ಭೇಟಿ ಕೊಟ್ಟಿದ್ರಿ ಅಂತ ಹೇಳಿ. ಸೊ ಇದಾಗಿತ್ತು ನನ್ನ ಪುಟಾಣಿ ವ್ಲಾಗ್, ನನ್ನ ಆಷಾಢ ಮಾಸದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.